ಶಿಗ್ಗಾಂವ್ ಸವಣೂರು ಕ್ಷೇತ್ರದ ಶಾಸಕ ಯಾಶಿರ್ ಖಾನ್ ಪಠಾಣ್ ಅವರು ನೇತೃತ್ವದಲ್ಲಿ 3ನೇ ಕೆಡಿಪಿ ಸಭೆ ನಡೆದಿದ್ದು, ಸಭೆ 1 ಗಂಟೆ ತಡವಾದರೂ ಫುಲ್ ಜೋಶಲ್ಲಿ ಅಧಿಕಾರಿಗಳು ಸಭೆಯನ್ನ ಪ್ರಾರಂಭಿಸಿದ್ರು. ಪ್ರಥಮವಾಗಿ ವಾಟರ್ ಸಪ್ಲೈ ಜೆಜೆಎಂ ಕಾಮಗಾರಿಗಳ ವರದಿ ಪಡೆದು ಕೂಡಲೇ ಪೂರ್ಣಗೊಳಿಸಲು ಸೂಚಿಸಿದ್ದಾರೆ. ಸಿಡಿಪಿಯು ಇಲಾಖೆಯ ಅಂಗನವಾಡಿ ಸಮಸ್ಯೆ ಸಭೆಯಲ್ಲಿ ಪರಿಹಾರದ ಜೊತೆ ಮಾಧ್ಯಮಗಳಲ್ಲಿ ವರದಿ ಆಧರಿಸಿ ಕಾಳಸಂತೆ ಮಾರಾಟ, ಪ್ರತಿ ತಿಂಗಳು ಸರ್ಕಾರದ 25 ಕೆಜಿ ಕಿಟ್ಟುಗಳು ಪೂರೈಕೆ ನೀಡುತ್ತಿರುವ ಆಹಾರದ ಕಡಿಮೆ ಪ್ಯಾಕೆಟ್ಗಳ ಬಗ್ಗೆ ಚರ್ಚಿಸಿ ಸೂಕ್ತ ತೂಕ ನೀಡಲು ಸೂಚಿಸಲಾಗಿದೆ. ಕೆಇಬಿ ಇಲಾಖೆಯ ಅಧಿಕಾರಿಗಳ ಮೇಲೆ ಫುಲ್ ಗರಂ ಶಾಸಕರಾಗಿದ್ದಾರೆ. ಶೋ ಮಾಡಲು ಬಂದ ಅಧಿಕಾರಿಗಳ ಮೇಲೆ ಕೂಡಲೇ ಕಠಿಣ ಕ್ರಮಕ್ಕೆ ಅಧಿವೇಶನದಲ್ಲಿ ಧ್ವನಿ ಎತ್ತುವ ಎಚ್ಚರಿಕೆಯನ್ನು ನೀಡಿದ್ದಾರೆ. ಶಾಸಕರ ಖಡಕ್ ವಾರ್ನಿಂಗ್ಗೆ ಕಕ್ಕಾಬಿಕ್ಕಿಯಾದ ಎಸ್ಕಾಂ ಜೆಇ ಮತ್ತು ಸಿಬ್ಬಂದಿ ವರ್ಗ. ಕೃಷಿ ಇಲಾಖೆಯಲ್ಲಿ ಗೊಬ್ಬರ ಸಮಸ್ಯೆಗೆ ಸಂಪೂರ್ಣವಾಗಿ ಪೂರೈಸಲು ಸೂಚನೆ ನೀಡಲಾಗಿದ್ದು, ಜಿಲ್ಲಾ ಪಂಚಾಯತ್ ಲೋಕೋಪಯೋಗಿ ಇಲಾಖೆಯಲ್ಲಿ ಅಧಿಕಾರಿಗಳ ಸಂಪೂರ್ಣ ರಸ್ತೆ ಸುಧಾರಣೆಗೆ ಖಡಕ್ ಆಗಿ ಶಾಸಕರು ಸೂಚಿಸಿದ್ದಾರೆ. ಸಭೆಯಲ್ಲಿ ಮುತ್ತಿಗೆ ಹಾಕಿದ G+ ಮನೆಗಳ ಫಲಾನುಭವಿಗಳಿಗೆ 120 ಪೂರ್ಣಗೊಂಡ ಮನೆಗಳ ಪೈಕಿ 600 ಅರ್ಜಿಗಳನ್ನು ಲಾಟರಿ ಎತ್ತಿ ಮನೆ ವಿತರಿಸುವ ಮೂಲಕ ಮನೆ ಹಂಚಿಕೆ ಅಭಯದ ಜೊತೆಗೆ ಪಟ್ಟಣದ ಪ್ರತಿ ಬಡ ಕುಟುಂಬಕ್ಕೆ ನೆರವಾಗುವ ಭರವಸೆಯನ್ನ ನೀಡಿದ್ದಾರೆ. ಕಂದಾಯ ಗ್ರಾಮದ ಕನಸಿಗೆ ಅಧಿಕಾರಿಗಳ ಜೊತೆ ತೀವ್ರವಾಗಿ ಚರ್ಚಿಸಿದ್ದಾರೆ. ತಹಸೀಲ್ದಾರರು ಮತ್ತು ಇಒ ಅವರು ಸಭೆಯಲ್ಲಿ ಹಾಜರಾದ ಇಲಾಖೆವಾರು ಅಧಿಕಾರಿಗಳ ವರದಿಯನ್ನ ತಪ್ಪಿಸಿಕೊಂಡಿದ್ದಾರೆ. ಸಭೆಗೆ ಗೈರಾದ ಇಲಾಖೆಗಳಿಗೆ ಶಾಸಕರು ನೋಟಿಸ್ ನೀಡಲು ಸೂಚಿಸಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಕೆಡಿಪಿ ಸಭೆ ಪೂರ್ಣಗೊಳಿಸಿದ ಶಾಸಕರಿಗೆ ಕೆಡಿಪಿ ಸಭೆಯ ಸದಸ್ಯರು, ತಾಲೂಕು ಮಟ್ಟದ ಅಧಿಕಾರಿಗಳು ಸಾಥ್ ನೀಡಿದ್ದಾರೆ. ಎಸ್ಟಿಮೇಟ್ ರೆಡಿ ಮಾಡ್ಕೊಂಡಿದ್ದೇನೆ ಸರ್. ತಾವು ಭೇಟಿಯಾಗಿ ಯಾವಾಗ ನಾವು ಇಲ್ಲ ಸರ್, 2-3 ದಿವಸದಿಂದ ಸರ್ ಮಾತಾಡ್ತೇನೆ ಸರ್. ಭೇಟಿ ಆಗ್ತಾನೆ ಡಿಟೇಲ್ ತೊಗೊಂಡು ಬರ್ದಿದ್ದಾನೆ. ಹೌದು ಸರ್. ಆಮೇಲೆ ಅದು ರಾಜೀವ್ ನಗರ ಮತ್ತು ಇದು ಯಾವಾಗ ಸ್ಯಾಂಕ್ಷನ್ ಆಗಿತ್ತದ ಇವ್ರು ಕೊಟ್ಟಿಲ್ಲ ಅದು ಮೇಕ್ ಅಪ್ರೂವಲ್ ಆಗಿತ್ತು. ಅದು ಮಿನಿಸ್ಟರ್ ಬಂದಾಗ ನಾನು ಅದನ್ನ ರೇಸ್ ಮಾಡಿ ಅವತ್ತು ಅದನ್ನ ಅಪ್ರೂವ್ ಮಾಡಿಸಿದ್ದೆ. ಅದನ್ನು ಮೊನ್ನೆ ಏನಪ್ಪ ನೀವು ಏನಾದರೂ ಮಾಡಿದ್ರಿ ನಾ ಯಾರು ಕೇಳಿಲ್ಲ, ನಾ ಗೊತ್ತಾಗಿರ್ತೀನಿ. ತಾಲೂಕಿಗೆ MLA ಸ್ಟೇಷನ್ ಇರ್ತದೆ ಸರ್, ಆ ಸ್ಟೇಷನ್ ಜೈ ಸರ್ ಸರ್. ಈಗ ಅಲ್ಲೇ ಬಹಳಷ್ಟು ಮನೆಗಳ ಮೇಲೆ ಬಂದಿತ್ತು ಸರ್. ಅಲ್ಲಿ ಸಾರ್ವಜನಿಕರೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದು ಸರ್. ನಮ್ಮ ಮನೆ ಮೇಲೆಲ್ಲ ಬಂದು ಲೈಫ್ ಬಂದೈತಿ, ಡೇಂಜರ್ ಆಗ್ತಿದ್ದೇವೆ. ಅದಕ್ಕೆ ಒಂದೆಷ್ಟು ಅಪ್ಲಿಕೇಶನ್ ಸಾರ್ವಜನಿಕರು ಕೊಟ್ಟಿದ್ದು ನೀವು ಕೊಟ್ಟಿದ್ದಾರೆ. ನಮ್ಮ ಆಫೀಸಿಗೆ ಕೊಟ್ಟಿದ್ದು. ಹೌದು ಸರ್. ನಿಮ್ಮ ಆಫೀಸಿಗೆ ಇದು ಕೊಟ್ಟಿದ್ದು ಭಾಳ ಎಲ್ಲ ಬಿಟ್ಟದ ಯಾಕೆ ಅಂತೀನಿ ಅಂತ ಅಲ್ಲ ಮಾಡಿದ್ದೇವೆ ಸರ್. ಪ್ರಯಾರಿಟಿ ಮೇಲೆ ಅದು ಮಾಡಿದ್ದೇವೆ ಸರ್ ಸಾಕಷ್ಟು. ನಿಮ್ದು ಪ್ರಿಯಾರಿಟಿ ಕನ್ಸಿಡರ್ ಮಾಡ್ರಿ ಯಾರೀ ಮೇಡ ಪ್ರಿಯರೇ ಮಾಡಿದ್ದೆ ಸರ್. ನಿಮ್ಗೆ ಯಾರು MLA ಹೇಳಿದ ಮೇಲೆ ಮಾಡಬೇಕು, ನಿಮ್ಮ ಪ್ರಿಯದೇ ಮಾಡ್ತೀರಾ ನೀವು? ಇಲ್ಲ ಸರ್, ನಾವು ಆ ಥರ ಏನು ಮಾಡಲಿಲ್ಲ ಸರ್. ಎಸ್ಟಿಮೇಟ್ ಮಾಡಿದ್ವಿ ಸರ್. ಅವ್ರು ಯಾರು ಹೇಳಿದ್ರೆ ಎಸ್ಟಿಮೇಟ್ ಮಾಡಕ್ಕೆ ನಿಮಗೆ ಇನ್ನೂ ಇಂಪಾರ್ಟೆಂಟ್ ಕೆಲಸ ಬೇರೆ ಅದಾವ ನಾವು. ಅದನ್ನ ಬಿಟ್ಟು ಅದನ್ನೇ ಮಾಡೋದು ಧೈರ್ಯ ನಿಮಗೆ? ಮನ್ಸಿಗೆ ಕೆಲಸ ಮಾಡ್ತೀರಾ ನೀವು? ಸರ್ ನಾವು ಓಪನಿಂಗ್ ಯಾವ ಮಾಡಿದ್ವಿ ಮಾಡಿದ್ರೆ ಓಪನಿಂಗ್ ಅದನ್ನ ಅದು ನಾವೇ ಮಾಡಿದ್ವಿ ಸರ್. ಅವ್ರು ನಮ್ಮ ಇಲಾಖೆ ವತಿಯಿಂದ ಯಾರು ಮಾಡಿದ್ವಿ? ನಮ್ಮ ಇಲಾಖೆ ವತಿಯಿಂದ ಯಾರು ಮಾಡಿದ್ವಿ? ಅದೇನು ಮಾಹಿತಿ ಕೊಟ್ಟಿದ್ದೀರಾ ನಮಗೆ? ಜನರದ್ದು ಎಷ್ಟು ಅಬ್ಜೆಕ್ಷನ್ ಇದೆ ಗೊತ್ತಾ ಅದ್ರ ಬಗ್ಗೆ? ಎಷ್ಟು ವರ್ಷದಿಂದ ಇಲ್ಲದ್ರಿ? 30 ವರ್ಷ ಆದ್ರಿ. ನಾವು 35 ವರ್ಷ ಆದ್ರಿ. ನಾವು ಇಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲ ಅಲ್ರಿ ಹಿಂದ್ ಮನಿ ಆಗ್ಯಾವ ಅಂತ ಹೇಳ್ಯಾರ ನಿಮ್ಗೆ? ಅಲ್ರಿ ಹಿಂದ್ ಮನಿ ಆಗ್ಯಾವ ಅಂತ ಏನಾರ ಹೇಳ್ಯಾರ? ಹೌಸಿಂಗ್ ಆಗ್ಯಾವ ನಿಮ್ಮ ಹೆಸರಲ್ಲೇ ಅಂತೇಳಿ? ಇಲ್ರಿ ಆಗಿಲ್ಲ. ಏನು ಹೇಳ್ರಿ ಕೊಡ್ತೇವ್ರಿ ಅಂತಾರ್ರಿ. ಒಬ್ರು ಬರ್ವಲ್ರಿ ಮುಂದೆ ಹಾಕ್ಯವ್ರಿ ಕೊಡ್ತೇವ್ರಿ ಹೋಗ್ರಿ ಅಂತಾರ. ಹೋಗಿದ್ರು ಯಾರು ನಮ್ಮ ಅಲ್ರಿ ಈಗ ಶಾಸಕರು ಬೆಟ್ಟ ಆದ್ರಿ ನೀವು? ಶಾಸಕರು ಬೆಟ್ಟ ಆಗಿದ್ರಿ ಏನ್ ಹೇಳಿದ್ರಿ ನಿಮ್ಗೆ? ಅವ್ರು ಏನ್ ಮಾಡಿ ಚೀಟಿ ಮಾಡ್ತೇವ್ರಿ. ಚೀಟಿ ಮಾಡಿ ಯಾರು ಅದಕ್ಕೆ ಒಪ್ಪಿಗೆ ಐತೇನ್ರಿ ನಿಮ್ಗೆ? ಆಮೇಲೆ ಅವ್ರು ಕರೆಕ್ಟ್ ಹೇಳ್ಯಾರ. ಈಗ ನೀವು ಅವ್ರ ಮೇಲೆ ಆಮೇಲೆ ಇದು ಮಾಡೋದ್ ಬೇಡ. ಅವ್ರು ಟ್ರಾನ್ಸ್ಪರೆನ್ಸಿ ಆಗಿ ಹೇಳ್ಬಿಟ್ರ ನಿಮ್ಗೆ ಸಮಸ್ಯೆ ಮುಂದೆ ಯಾರು ಬರ್ತಿದ್ರಿ. ನಾವೆಲ್ಲ ಜೋಪಡಿ ಆಗಿದೇವ್ರಿ. ನಮ್ಮ ಬಾಡಿಗೆ ಮನೆ, ನಾವು ಬಾಡಿಗೆ ಮಂದಿ ಇದ್ದು ರೂಢಿ ಇಲ್ರಿ. ನಾವೆಲ್ಲ ಜೋಪಡಿ ಆಗದೇವ್ರಿ. ನಮ್ಮ ಮಕ್ಕಳು ಸಣ್ಣ ಅದಾವ್ರಿ. ಎಲ್ಲ ದುಡ್ಡು ತಿನ್ನೋರಿ. ನಾವು ಒಂದ್ ದಿವಸ ಹೋಗ್ಲಿಲ್ಲ ಅಂದ್ರೆ ನಮ್ ಜೀವನ ಇಲ್ರಿ. ನಮ್ದು ಹಂಗೈತ್ರಿ ಜೀವನ. ಅಲ್ರಿ ಈ ಕ್ಷೇತ್ರ ಶಾಸಕರು ಮುಖ್ಯಮಂತ್ರಿ ಇದ್ರಿ ಬೊಮ್ಮಾಯಿ ಅವ್ರ. ಅವಾಗ ಕೇಳಿದ್ರಿ ಅವ್ರನ್ನ? ಕೊಡಂಗಿಲ್ರಿ. ಮುಂದೆ ಬಂದು ಯಾರು ಮಾತಾಡಂಗಿಲ್ರಿ. ಕೊಡ್ತೀವಿ ಅಂತಾರ ಒಟ್ಟ ಕೊಡಂಗಿಲ್ರಿ. ತಿಂಗಳನತ್ತೆ ಕೊಡ್ತೇವ ಅಂತಾರ್ರಿ. ಯಾರು ದಾದ್ ಮಾಡಂಗಿಲ್ರಿ. ನಮ್ಮಂತವ್ರು ಹೆಸರೇನ್ರಿ ತಮ್ದ? ಗುತ್ತೇವ್ರಿ. ಮತ್ತೇನಿದೆ ಪ್ರಗತಿ ಹೇಳ್ರಿ.
ಗಂಗಾ ಕಲ್ಯಾಣ ಸರ್ UNIP ವರ್ಕ್ ಇದೆ ಸರ್. MLA ನಾನು ರೂಲಿಂಗ್ ಗೌರ್ಮೆಂಟ್ MLA ನಾನು ಸರ್ ನಾನು ಯಾರಿಗೂ ಮಾತಾಡಲಿಲ್ಲ ಸರ್, ಕನ್ವಿನಿಯನ್ಸ್ ಮಾಡಿ ಹೇಳ್ತೇನೆ ಸರ್ ಎಲ್ಲ ವರ್ಕ್ ಸರ್. ಏನಿದ್ರು ಹೇಳ್ಬೇಕು, ಶಾಸಕರ ಗಮನಕ್ಕೆ ತಗೊಂಡು ಬರೀ ಮಾಡ್ತೀವಿ ಅಂತ ಹೇಳ್ಬೇಕು. ಸರಿ ಅದನ್ನ ಬಿಟ್ಟು ಯಾರು ಅವನು ಇವನು ತಿಳಿದು ಯಾರು ಒಪ್ಪಂಗಿಲ್ಲ ಮತ್ತೆ ಹೇಳ್ತೀನಿ ನನಗೆ ಸರ್. ಬಹಳ ಕೇರ್ಫುಲ್ ಆಗಿರ್ಬೇಕು. ಆ ಕೆಲಸ ನಾವು ಹೇಳೋ ಮಟ್ಟ ಸ್ಟಾರ್ಟ್ ಮಾಡಂಗಿಲ್ರಿ. ಅದು ನಾವು ಹೇಳೋ ಮಟ್ಟ ಸ್ಟಾರ್ಟ್ ಮಾಡಂಗಿಲ್ಲ. ಅದನ್ನ ಚೇಂಜ್ ಆಫ್ ವರ್ಕ್ ಮಾಡ್ಬೇಕಂದ್ರೆ ಚೇಂಜ್ ಆಫ್ ವರ್ಕ್ ಮಾಡೋಲ್ಲ. ಸರಿ ಸರ್. ಅದನ್ನ ಬಿಟ್ಟು ನೀವು ಅಲ್ಲಿ ಹೋಗಿ ಏನೇನಾರ ಆಕ್ಟಿವಿಟಿ ಮಾಡಿದ್ರೆ ಅದು ಒಪ್ಪಂಗಿಲ್ಲ ನಾನು ಸರಿ ಸರ್. ಏನ್ರಿ. ನಿಮ್ಗೆ ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ನಿಮ್ಗೆ. ನೀವೇನಾದ್ರೂ ನಿಮ್ ಮನಸ್ಸು ತಿಳಿದಂಗೆ ಏನಾದ್ರು ಮಾಡಿದ್ರೆ ಅದು ನಾವು ಗೊತ್ತಾಯ್ತು ಅದೇನ್ ಮಾಡ್ಬೇಕಂತ ಹೇಳಿ. ನಮ್ಮ ಗಮನಕ್ಕೆ ಒಮ್ಮೆ ಬಂದು ಮೀಟಾಗಿ ಏನಾದ್ರು ಹೇಳೋದಿಲ್ಲ ನೀವು. ಎಷ್ಟದವ್ರಿಗೆ ಜೋ ನಾವು ಸರ್ ನಮ್ಮಲ್ಲಿ